ಹೆಸರಿನ ಯೂಟ್ಯೂಬರ್ ಸಮೀರ್ಗೆ ಸಂಕಷ್ಟ ಎದುರಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿ ಮನಸೋ ಇಚ್ಛೆ ಆರೋಪವನ್ನ ಮಾಡಿದ್ದಕ್ಕೆ ಜೈಲು ಸೇರುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಇನ್ನೇನು ಅರೆಸ್ಟ್ ಆಗ್ತಾನೆ ಅನ್ನೋಷ್ಟರಲ್ಲಿ ಪ್ರಕರಣ ಟ್ವಿಸ್ಟ್ ಪಡೆದುಕೊಂಡಿದೆ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಸುಳ್ಳು ಆರೋಪ. ಬಂಧನ ಭೀತಿಯಿಂದ ಸಮೀರ್ ಜಸ್ಟ್ ಮಿಸ್. ಎಂಡಿ ಸಮೀರ್ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡಿ ಪದೇ ಪದೇ ವಿಡಿಯೋ ಮಾಡಿ ಶ್ರೀ ಕ್ಷೇತ್ರದ ಹೆಸರಿಗೆ ಕಪ್ಪು ಮಸಿ ಬಳಿಯಲು ಯತ್ನಿಸಿದ್ದ ಅಂತ ಹಿಂದೂಗಳು ಕೆಂಡ ಕಾರುತ್ತಿದ್ರು. ಆ ಮಂಜುನಾಥ ಸ್ವಾಮಿಯೇ ಅವನನ್ನ ನೋಡಿಕೊಳ್ತಾನೆ ಅಂತ ಕೂಡ ಹೇಳಿದ್ರು. ಆದ್ರೆ ಇದೀಗ ಸಮೀರ್ಗೆ ಸಂಕಷ್ಟ ಎದುರಾಗಿದೆ. ಕೋರ್ಟ್ ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ಇವತ್ತು ಎಂಡಿ ಸಮೀರ್ ಪೊಲೀಸರ ಅತಿಥಿಯಾಗಬೇಕಿತ್ತು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಅನಾಮಿಕನೊಬ್ಬ ನೀಡಿರೋ ದೂರು ದಿನೇ ದಿನೇ ಭಾರಿ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಈಗಾಗಲೇ ಈ ಪ್ರಕರಣ ಸಂಬಂಧಿಸಿ ಸರ್ಕಾರ ಎಸ್ಐಟಿ ತಂಡವನ್ನ ನಿಯೋಜಿಸಿ ಕಾರ್ಯಾಚರಣೆ ನಡೆಸಿದೆ. ನಂತರ ಧರ್ಮಸ್ಥಳ ಠಾಣೆಗಳಲ್ಲಿ ಎಸ್ಐಟಿ ನಿಯೋಗಕ್ಕೆ ಹಲವಾರು ದೂರುಗಳು ಬಂದಿವೆ. ಅದರಲ್ಲೂ ಈ ಪ್ರಕರಣದ ಪರ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮರೋಡಿ, ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧವೂ ದೂರು ದಾಖಲಾಗಿತ್ತು. ಇತ್ತ ಬಂಧನ ಭೀತಿ ಎದುರಾಗುತ್ತಲೇ ಸಮೀರ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಇದೀಗ ಯೂಟ್ಯೂಬರ್ ಸಮೀರ್ಗೆ ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಜೊತೆಗೆ 2 ದಿನದಲ್ಲಿ ವಿಚಾರಣೆಗೆ ಹಾಜರಾಗಬೇಕೆಂದು ಸೂಚನೆ ನೀಡಿದೆ. ಇನ್ನು ಸಮೀರ್ಗೆ ಕೆಲವು ಷರತ್ತುಗಳನ್ನ ವಿಧಿಸಲಾಗಿದ್ದು, ಆರೋಪಿ ಸಮೀರ್ 75,000 ರೂಪಾಯಿ ಬಾಂಡ್ ನೀಡಬೇಕು, ಎಂಡಿ ಸಮೀರ್ ತಪ್ಪಿಸಿಕೊಳ್ಳಬಾರದು, ಮತ್ತೊಮ್ಮೆ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಲೇಬಾರದು, ಯಾವುದೇ ಕಾರಣಕ್ಕೂ ಪರಾರಿಯಾಗಬಾರದು, ಯಾವುದೇ ಸಾಕ್ಷಿಗಳನ್ನ ಸಮೀರ್ ನಾಶಪಡಿಸಬಾರದು, ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು, ಜೊತೆಗೆ ಪೊಲೀಸರ ತನಿಖೆಗೆ ಸಹಕಾರ ನೀಡಬೇಕು. ಹೀಗೆ ಹಲವು ಷರತ್ತುಗಳನ್ನ ವಿಧಿಸಿ ಮಂಗಳೂರು ಜಿಲ್ಲಾ ಕೋರ್ಟ್ ಎಂಡಿ ಸಮೀರ್ಗೆ ಜಾಮೀನು ಮಂಜೂರು ಮಾಡಿದೆ. ಜೊತೆಗೆ ನಿಗದಿತ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗಬೇಕೆಂದು ಷರತ್ತು ವಿಧಿಸಿದೆ. ಭಯದಲ್ಲಿ ಎಸ್ಕೇಪ್ ಆಗಿದ್ದನ ಸಮೀರ್. ಪೊಲೀಸರು ಮನೆಗೆ ಬರೋ ಮುನ್ನವೇ ಸಮೀರ್ ಎಸ್ಕೇಪ್ ಆಗಿದ್ದ. ಅಲ್ಲದೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದ. ಸಮೀರ್ನ ಪುಣ್ಯಕ್ಕೆ ಮಂಗಳೂರು ಜಿಲ್ಲಾ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಹುಡುಗ ಸಿಕ್ತಾನೂ ಇರ್ಲಿಲ್ಲ. ಎಲ್ಲ ಹೊರಗಡೆ ಹೋಗೋರು ಏನೋ ಅವ್ರು ಸಿಕ್ಕಿಲ್ಲ ನಮ್ಗೆ. ಅವ್ರ ಜೊತೆ ನಾವು ಮಾತು ಇಲ್ಲ. ನಾವು ಫ್ಯಾಮಿಲಿ ಈಗ ಎಲ್ಲರೂ ಸ್ವಲ್ಪ ಕನ್ನಡ ಎಲ್ಲರಿಗೂ ಬರಲ್ಲ ಸರ್. ಇಲ್ಲೆಲ್ಲ ಎಲ್ಲ ತಮಿಳವ್ರು ಕೇಳೋದವ್ರು, ನಾವು ಮಂಡ್ಯದವರು. ಹಂಗಾಗಿ ಯಾರ ಜೊತೆ ಕ್ಲೋಸ್ ಇಲ್ಲ. ಒಂದು ಹುಡುಗಿರು 3 ಜನ ಹುಡುಗಿರು, 3 ಹುಡುಗರು ಎಲ್ಲ 9 ಮನೆ ಐತೆ. ಆ ಮನೇಲಿ ಇರೋರು ಯಾರು ಕ್ಲೋಸ್ ಇಲ್ಲ ನಮ್ಗೆ ಯಾರನ್ನ. ಈಗ ಅಮ್ಮ ಮಗ ಎಷ್ಟೊತ್ತಿಗೆ ಬರೋನು ಹೋಗೋನು ಗೊತ್ತಿಲ್ಲ ಸರ್. ಅವ್ರು ಯಾವಾಗ ಬರ್ತಿದ್ರು ಯಾವಾಗ ಹೋಗ್ತಿದ್ರು. ಆ ಹುಡುಗನ ಅವ್ರ ಅಮ್ಮ ಸಿಕ್ಕೋರು ಯಾವಾಗ್ಲೂ ಅವ್ರನ್ನ ಕೆಳಗಡೆ ನಾವು ಮೇಲೆ ಹೋದ್ರೆ ಪಾಪನ್ ಬಿಡಕ್ಕೆ ಮತ್ತೆ ಕರ್ಕೊಂಡೋಗ್ ಕಷ್ಟ ಕೆಳಗಡೆ ಮೇಲೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ. ಹುಡುಗನ್ ನೀವು ನೋಡ್ಲೇ ಇಲ್ಲ? ಅಲ್ಲ ನೋಡಿದೀವಿ, ಇಲ್ಲ ಅಂತಲ್ಲ. ನಮ್ಗೂ ಅವ್ರಿಗೂ ಮಾತಾಡಿಸ್ತಿರ್ಲಿಲ್ಲ ಕಾಂಟ್ಯಾಕ್ಟ್ ಅಲ್ಲಿ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದ ಆರೋಪದ ಮೇಲೆ ಪೊಲೀಸರು ಜುಲೈ 12ರಂದು ಸಮೀರ್ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ರು. ಇದೇ ಪ್ರಕರಣದಲ್ಲಿ ಯೂಟ್ಯೂಬರ್ ಸಮೀರ್ನನ್ನ ಬಂಧಿಸಲು ಧರ್ಮಸ್ಥಳ ಪೊಲೀಸರು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ರು. ಇದಕ್ಕೂ ಮೊದಲೇ ಆಗಸ್ಟ್ 19ರಂದೇ ಸಮೀರ್ ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೆಸರಿನ ಯೂಟ್ಯೂಬರ್ ಸಮೀರ್ಗೆ ಸಂಕಷ್ಟ ಎದುರಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿ ಮನಸೋ ಇಚ್ಛೆ ಆರೋಪವನ್ನ ಮಾಡಿದ್ದಕ್ಕೆ ಜೈಲು ಸೇರುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಇನ್ನೇನು ಅರೆಸ್ಟ್ ಆಗ್ತಾನೆ ಅನ್ನೋಷ್ಟರಲ್ಲಿ ಪ್ರಕರಣ ಟ್ವಿಸ್ಟ್ ಪಡೆದುಕೊಂಡಿದೆ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಸುಳ್ಳು ಆರೋಪ. ಬಂಧನ ಭೀತಿಯಿಂದ ಸಮೀರ್ ಜಸ್ಟ್ ಮಿಸ್. ಎಂಡಿ ಸಮೀರ್
ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡಿ ಪದೇ ಪದೇ ವಿಡಿಯೋ ಮಾಡಿ ಶ್ರೀ ಕ್ಷೇತ್ರದ ಹೆಸರಿಗೆ ಕಪ್ಪು ಮಸಿ ಬಳಿಯಲು ಯತ್ನಿಸಿದ್ದ ಅಂತ ಹಿಂದೂಗಳು ಕೆಂಡ ಕಾರುತ್ತಿದ್ರು. ಆ ಮಂಜುನಾಥ ಸ್ವಾಮಿಯೇ ಅವನನ್ನ ನೋಡಿಕೊಳ್ತಾನೆ ಅಂತ ಕೂಡ ಹೇಳಿದ್ರು. ಆದ್ರೆ ಇದೀಗ ಸಮೀರ್ಗೆ ಸಂಕಷ್ಟ ಎದುರಾಗಿದೆ. ಕೋರ್ಟ್ ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ಇವತ್ತು ಎಂಡಿ ಸಮೀರ್ ಪೊಲೀಸರ ಅತಿಥಿಯಾಗಬೇಕಿತ್ತು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಅನಾಮಿಕನೊಬ್ಬ ನೀಡಿರೋ ದೂರು ದಿನೇ ದಿನೇ ಭಾರಿ ಟ್ವಿಸ್ಟ್ ಪಡೆದುಕೊಳ್ತಿದೆ. ಈಗಾಗಲೇ ಈ ಪ್ರಕರಣ ಸಂಬಂಧಿಸಿ ಸರ್ಕಾರ ಎಸ್ಐಟಿ ತಂಡವನ್ನ ನಿಯೋಜಿಸಿ ಕಾರ್ಯಾಚರಣೆ ನಡೆಸಿದೆ. ನಂತರ ಧರ್ಮಸ್ಥಳ ಠಾಣೆಗಳಲ್ಲಿ ಎಸ್ಐಟಿ ನಿಯೋಗಕ್ಕೆ ಹಲವಾರು ದೂರುಗಳು ಬಂದಿವೆ. ಅದರಲ್ಲೂ ಈ ಪ್ರಕರಣದ ಪರ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮರೋಡಿ, ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧವೂ ದೂರು ದಾಖಲಾಗಿತ್ತು. ಇತ್ತ ಬಂಧನ ಭೀತಿ ಎದುರಾಗುತ್ತಲೇ ಸಮೀರ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಇದೀಗ ಯೂಟ್ಯೂಬರ್ ಸಮೀರ್ಗೆ ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಜೊತೆಗೆ 2 ದಿನದಲ್ಲಿ ವಿಚಾರಣೆಗೆ ಹಾಜರಾಗಬೇಕೆಂದು ಸೂಚನೆ ನೀಡಿದೆ. ಇನ್ನು ಸಮೀರ್ಗೆ ಕೆಲವು ಷರತ್ತುಗಳನ್ನ ವಿಧಿಸಲಾಗಿದ್ದು, ಆರೋಪಿ ಸಮೀರ್ 75,000 ರೂಪಾಯಿ ಬಾಂಡ್ ನೀಡಬೇಕು, ಎಂಡಿ ಸಮೀರ್ ತಪ್ಪಿಸಿಕೊಳ್ಳಬಾರದು, ಮತ್ತೊಮ್ಮೆ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಲೇಬಾರದು, ಯಾವುದೇ ಕಾರಣಕ್ಕೂ ಪರಾರಿಯಾಗಬಾರದು, ಯಾವುದೇ ಸಾಕ್ಷಿಗಳನ್ನ ಸಮೀರ್ ನಾಶಪಡಿಸಬಾರದು, ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು, ಜೊತೆಗೆ ಪೊಲೀಸರ ತನಿಖೆಗೆ ಸಹಕಾರ ನೀಡಬೇಕು. ಹೀಗೆ ಹಲವು ಷರತ್ತುಗಳನ್ನ ವಿಧಿಸಿ ಮಂಗಳೂರು ಜಿಲ್ಲಾ ಕೋರ್ಟ್ ಎಂಡಿ ಸಮೀರ್ಗೆ ಜಾಮೀನು ಮಂಜೂರು ಮಾಡಿದೆ. ಜೊತೆಗೆ ನಿಗದಿತ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗಬೇಕೆಂದು ಷರತ್ತು ವಿಧಿಸಿದೆ. ಭಯದಲ್ಲಿ ಎಸ್ಕೇಪ್ ಆಗಿದ್ದನ ಸಮೀರ್. ಪೊಲೀಸರು ಮನೆಗೆ ಬರೋ ಮುನ್ನವೇ ಸಮೀರ್ ಎಸ್ಕೇಪ್ ಆಗಿದ್ದ. ಅಲ್ಲದೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದ. ಸಮೀರ್ನ ಪುಣ್ಯಕ್ಕೆ ಮಂಗಳೂರು ಜಿಲ್ಲಾ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಆ ಹುಡುಗ ಸಿಗ್ತಾನೂ ಇರ್ಲಿಲ್ಲ. ಎಲ್ಲ ಹೊರಗಡೆ ಹೋಗೋರು ಏನೋ ಅವ್ರು ಸಿಕ್ಕಿಲ್ಲ ನಮ್ಗೆ. ಅವ್ರ ಜೊತೆ ನಾವು ಮಾತು ಇಲ್ಲ. ನಾವು ಫ್ಯಾಮಿಲಿ ಈಗ ಎಲ್ಲರೂ ಸ್ವಲ್ಪ ಕನ್ನಡ ಯಾರಿಗೂ ಬರಲ್ಲ ಸರ್ ಇಲ್ಲೆಲ್ಲ. ಎಲ್ಲ ತಮಿಳವ್ರು ಕೇಳೋದವರು, ನಾವು ಮಂಡ್ಯದವರು. ಹಂಗಾಗಿ ಯಾರ ಜೊತೆ ಕ್ಲೋಸ್ ಇಲ್ಲ. ಒಂದು ಹುಡುಗಿರು 3 ಜನ ಹುಡುಗಿರು 3 ಹುಡುಗರು ಎಲ್ಲ 9 ಮನೆ ಐತೆ. ಆ ಮನೇಲಿ ಇರೋರು ಯಾರು ಕ್ಲೋಸ್ ಇಲ್ಲ ನಮ್ಗೆ ಯಾರನ್ನು. ಈಗ ಅಮ್ಮ ಮಗ ಇವನು ಎಷ್ಟೊತ್ತಿಗೆ ಬರೋನು ಹೋಗೋನು ನೋಡಿ ಗೊತ್ತಿಲ್ಲ ಸರ್. ಅವ್ರು ಯಾವಾಗ ಬರ್ತಿದ್ರು ಯಾವಾಗ ಹೋಗ್ತಿದ್ರು. ಆ ಹುಡುಗನ ಅವ್ರ ಅಮ್ಮ ಸಿಕ್ಕೋರು ಯಾವಾಗ್ಲೂ ಅವ್ರನ್ನ ಕೆಳಗಡೆ ನಾವು ಮೇಲೆ ಹೋದ್ರೆ ಪಾಪನ್ ಬಿಡಕ್ಕೆ ಮತ್ತೆ ಕರ್ಕೊಂಡೋಗ್ ಕಷ್ಟ ಕೆಳಗಡೆ ಮೇಲೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ. ಹುಡುಗನ್ ನೀವು ನೋಡ್ಲೇ ಇಲ್ಲ? ಅಲ್ಲ ನೋಡಿದೀವಿ, ಇಲ್ಲ ಅಂತಲ್ಲ. ನಮ್ಗೂ ಅವ್ರಿಗೂ ಮಾತಾಡಿಸ್ತಿರ್ಲಿಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದ ಆರೋಪದ ಮೇಲೆ ಪೊಲೀಸರು ಜುಲೈ 12ರಂದು ಸಮೀರ್ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ರು. ಇದೇ ಪ್ರಕರಣದಲ್ಲಿ ಯೂಟ್ಯೂಬರ್ ಸಮೀರ್ನನ್ನ ಬಂಧಿಸಲು ಧರ್ಮಸ್ಥಳ ಪೊಲೀಸರು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ರು. ಇದಕ್ಕೂ ಮೊದಲೇ ಆಗಸ್ಟ್ 19ರಂದೇ